ನೋವಿನ ಬಗ್ಗೆ ಹೇಳ್ತಿದ್ದೀರಾ. ನಿಮ್ಮಿಂದ ದೂರ ಆಗಿ ನನ್ ಮೊಮ್ಮ ಕೂಡ ಅಷ್ಟೇ ನೋವು ಅನುಭವಿಸಿದ್ದಾರೆ. ನೀವೆಲ್ರೂ ಒಟ್ಟಿಗೆ ಇದ್ದೀರಾ. ನಿಮ್ಮಿಂದ ದೂರ ಆಗಿ ಒಂಟಿಯಾಗಿದ್ದು ನನ್ ಮೊಮ್ಮನೇ ಅಲ್ವಾ? ಆದ್ರೂ ಇವತ್ತು ನನ್ ಮೊಮ್ಮ ಈ ಲೋಕದಲ್ಲೇ ಇಲ್ಲ. ಅವ್ರು ಸತ್ತೋದ್ಮೇಲೂ ಕೂಡ ಇನ್ನು ನಿಮ್ ಕೋಪ ತಣ್ಣಗಾಗಿಲ್ವಾ? ಹೇಗೆ ತಣ್ಣಗಾಗತ್ತೆ? ಹೇಗ್ ತಣ್ಣಗಾಗತ್ತೆ? ಅವಳು ಮಾಡಿದ್ದು ತಪ್ಪಲ್ವೇ? ಕ್ಷಮಿಸಿ ಬಿಟ್ಬಿಡೋದಿಕ್ಕೆ ಅಪರಾಧ, ಕ್ಷಮಿಸಕ್ಕಾಗ್ದೇ ಇರೋ ಅಪರಾಧ. ತಾಳಿ ಕಟ್ಟಿಸ್ಕೊಳ್ಳೋ ಕೊನೆ ಕ್ಷಣದವರೆಗೂ ಯಾರಿಗೂ ಏನು ಹೇಳ್ದೆ, ಏನು ಮಾತಾಡ್ದೆ, ಯಾವನ್ ಜೊತೆನೋ ಓಡ್ ಹೋದೋಳ್ನ ಹೇಗೆ ಮರೆಯಕ್ಕಾಗತ್ತೆ? ಸೀನು, ಏನು ನೀನ್ ಮಾಡಿದ್ದು? ಮತ್ತೆ ನಮ್ಮಮ್ಮನ ಮೇಲೆ ಕೈ ಎತ್ತಿದ್ರೆ ನೋಡ್ಕೊಂಡು ಸುಮ್ಮನಿರು ಅಂತೀರಾ? ಪದ್ಮ ಏನ್ ಹೇಳಿದ್ದು ಅಂತ ನಿನಗೆ ಗೊತ್ತಾ? ಏನಾದ್ರೂ ಹೇಳಿ, ಕೈ ಎತ್ತೋದ್ ಸರಿನಾ? ಮುಂದೆ ಅತ್ತೆ ಆಗೋರು, ಅವ್ರಿಗೆ ಮಾತಾಡೋ ಹಕ್ಕಿದೆ. ಸೀನು, ಮಗಳು ಅಂದ್ಮೇಲೆ ತಾಯಿ ಕೋಪ ಬರಲ್ವಾ? ಏನ್ ಮಾವ ನೀವು ಇವಳ ಪರವಾಗಿ ಮಾತಾಡ್ತಿದ್ದೀರಾ? ಅವಳಿಗೆ ಅವರಮ್ಮ ಹೆಚ್ಚಾದ್ರೆ ನನಗೆ ನಮ್ಮಮ್ಮ ಹೆಚ್ಚಲ್ವಾ? ಆದ್ಯನ ಮೇಲೆ ಕೈ ಎತ್ತೋದು ಅಂದ್ರೆ ಏನು ಸೀನು? ಹೇಳು, ಮೊದಲು ಉತ್ತರ ಕೊಡು. ನಿನ್ನ ಪ್ರಾಣದಾಗ ಪ್ರೀತಿಸು ಆದ್ಯ ಮೇಲೆ ಹಾಗೆ ಎಲ್ರ ಮುಂದೆ ಕೈ ಮಾಡ್ತೀಯಾ? ತಪ್ಪು ಸೀನು. ನಮ್ಮ ಕುಟುಂಬನೇ ತನ್ನ ಕುಟುಂಬ ಅನ್ಕೊಂಡು ಬದುಕ್ತಿದ್ದಾಳೆ. ಇವತ್ತು ನೀನ್ ಮಾಡಿರೋ ಕೆಲಸಕ್ಕೆ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ. ಮತ್ತೆ ಅಮ್ಮನ ಮೇಲೆ ಕೈ ಎತ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರು ಅಂತೀರಾ? ನಿಮ್ಮಮ್ಮ ಏನನ್ಲು ಅಂತ ಆದ್ಯ ಅಮ್ಮನ ಮೇಲೆ ಕೈ ಎತ್ತಿದ್ದು ಅಂತ ಗೊತ್ತಾ ನಿಂಗೆ? ಅಮ್ಮ ಏನಂದ್ರೋ ಅದು ನನಗೆ ಬೇಕಾಗಿಲ್ಲ. ಅಮ್ಮನ್ಗೊಂದು ಮಾತಂದ್ರೂ ನಾನು ಸಹಿಸ್ಕೊಳ್ಳಲ್ಲ. ಚೆನ್ನಾಗಿದೆ ಕಣೋ, ನಿಮ್ಮ ಅಮ್ಮಂಗೆ ಯಾರಾದ್ರೂ ಒಂದು ಮಾತಂದ್ರೆ ನೀನು ಸಹಿಸ್ಕೊಳ್ಳಲ್ಲ ಅಂದಮೇಲೆ ಬೇರೆಯವರಿಗೆ ಅವ್ರ ಅಮ್ಮನ ಮೇಲೆ ಪ್ರೀತಿ ಇರೋದಿಲ್ವಾ? ಆದ್ಯ ತನ್ನ ಅಮ್ಮನ ಜ್ಞಾಪಕವಾಗಿ ಇಟ್ಕೊಂಡಿರೋ ಸೆಡೆಗಳನ್ನ ಅವಳು ಮುರಿದಾಕಿದ್ದಾಳೆ. ತಾಯಿ ನೆನಪುಗಳನ್ನ ಹಾಳು ಮಾಡಿದ್ರೆ ಯಾರಿಗಾದ್ರೂ ಕೋಪ ಬರಲ್ವಾ? ಲೇ, ಇರೋರಿಗೆ ಇಲ್ದಿರೋರ್ ಬೆಲೆ ಗೊತ್ತಾಗಲ್ಲ ಕಣೋ. ನಿನಗೆ ಅಪ್ಪ ಅಮ್ಮ ನಾವಿಬ್ರು ಇದ್ದೀವಿ, ಅವಳಿಗೆ ಯಾರು ಇಲ್ಲ ಕಣೋ ನಮ್ಮನ್ ಬಿಟ್ರೆ. ನಡೆದಿದ್ದಕ್ಕೆ ಆದ್ಯ ಅಳ್ತಿದ್ರೆ ಕಣ್ಣೊರ್ಸಿ ಸಮಾಧಾನ ಮಾಡೋದನ್ನ ಬಿಟ್ಟು ನೀನೇ ಕೈ ಮಾಡಿದ್ರೆ ಇನ್ನು ಆದ್ಯ ತನ್ನ ನೋವನ್ನ ಯಾರಿಗೆ ಹೇಳ್ಕೊತಾಳೋ? ಲೇ, ಅವತ್ತು ನಿನ್ನ ಅಜ್ಜಿ ಒಡವೆ ಆದ್ಯ ಚೇಂಜ್ ಮಾಡಿದಕ್ಕೆ ನಿಮ್ಮಮ್ಮ ಅಷ್ಟೊಂದು ದೊಡ್ಡ ಗಲಾಟೆ ಮಾಡಿದ್ಲು. ಅಂಥದ್ರಲ್ಲಿ ತಾಯಿ ನೆನಪೇ ಇಲ್ದಿರೋ ಹಾಗೆ ಮಾಡಿದ್ರೆ ಆದ್ಯ ಹೇಗಾಗತ್ತೋ? ಅಂದ್ರೆ ಆದ್ಯ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರು ಅಂತೀರಾ? ಆದ್ಯ ಕೈ ಮಾಡಿದ್ನ ನೀನ್ ನೋಡ್ದೆ. ಅದಕ್ಕೂ ಮುಂಚೆ ಅಲ್ಲೇನ್ ನಡೀತು ಅಂತ
ನೀನ್ ಕಣ್ಣಾರೆ ನೋಡಿದ್ದಿದ್ರೆ ಆದ್ಯನ್ ಮೇಲೆ ಕೈ ಮಾಡೋ ಆಲೋಚನೆ ಕೂಡ ನಿನಗೆ ಬರ್ತಿರ್ಲಿಲ್ಲ. ಏಯ್, ನಿನಗಿಂತ ಆದ್ಯನೇ ಪರವಾಗಿಲ್ಲ ಕಣೋ. ಏನ್ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾಳೆ. ತಾನ್ ಮಾಡೋ ಕೆಲ್ಸದಿಂದ ಯಾರಿಗಾದ್ರೂ ನೋವಾಗತ್ತಂತ ಯೋಚನೆ ಮಾಡಿ ಆಮೇಲೆ ಸ್ಟೆಪ್ ತಗೋತಾಳೆ. ನಿಮ್ಮಪ್ಪ ಹೇಳ್ತಿರೋದು ನಿಜ ಸೀನು. ನೀನು ಓದ್ಕೊಂಡಿದ್ಯಾ, ಆ ಓದು ಸಂಸ್ಕಾರ ಎಲ್ಲೋಯ್ತು? ಅಲ್ಲ, ಹೀಗೆ ಹೆಣ್ಣಿನ ಮೇಲೆ ಕೈ ಮಾಡ್ತೀಯಲ್ಲೋ, ಈ ಮನೆ ಗಂಡಸರು ಯಾರಿಗೂ ಇಲ್ದಿರೋ ಅಭ್ಯಾಸ ನಿನ್ಗೆ ಹೇಗೋ ಬಂತು? ನಿನ್ ಹಾಗೆ ಕೈ ಮಾಡೋ ಅಭ್ಯಾಸ ನನಗೂ ಇದ್ದಿದ್ರೆ ನಿನಗೆ ಬುದ್ಧಿ ಬರೋದ್ ಮುಂಚೆನೆ ನಿನ್ ತಾಯಿ ಇಲ್ದಿರೋ ಅನಾಥ ಆಗಿರ್ತಿದೆ ಕಣೋ. ಹೀಗಿರುವಾಗ ನಿನಗ್ ಬಂದಿರೋ ಆವೇಶ ನನಗ್ಯಾಕೆ ಬರ್ಲಿಲ್ಲ? ಯಾಕೆ ಅಂದ್ರೆ ನಮ್ಮ ಅಕ್ಕ ಮಾಡಿರೋ ಕೆಲಸ ತಪ್ಪು, ಅವಳು ಮಾತಾಡಿರೋ ಮಾತುಗಳು ತಪ್ಪು. ಲೇ, ಎದುರಾಡಲ್ಲ ಅನ್ನೋ ಧೈರ್ಯನೇ ಕಣೋ ಗಂಡು ಹೆಣ್ಣಿನ ಮೇಲೆ ಕೈ ಮಾಡೋ ಕಾರಣ. ಆ ಭಗವಂತ ಹೆಣ್ಣಿಗೆ ಸಹನೆ ಅನ್ನೋ ಒಂದೇ ಒಂದು ಬಲಹೀನತೆ ಕೊಡದೇ ಇದ್ದಿದ್ರೆ ಪ್ರತಿ ಗಂಡಸು ತಾನ್ ಗಂಡಸು ಅನ್ನೋಕ್ಕೂ ಕೂಡ ಭಯ ಪಡ್ತಿದ್ದ ಕಣೋ. ನಿಮ್ಮಿಬ್ರು ಮದ್ವೆಗೆ ಮುಹೂರ್ತ ಫಿಕ್ಸ್ ಮಾಡಿ ಆದಷ್ಟು ಬೇಗ ನಿಮ್ ಮದ್ವೆನ ಅದ್ದೂರಿಯಾಗಿ ಮಾಡಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನ್ ಹೀಗ್ ಮಾಡೋದು ತಪ್ಪು ಸೀನು. ಲೇ, ಈಗ್ಲಾದ್ರೂ ನಿನ್ ತಪ್ಪನ್ನ ತಿಳ್ಕೊಂಡು ಆದ್ಯನ ಸಮಾಧಾನ ಮಾಡ್ತೀಯೋ ಬೇಡ್ಕೋತೀಯೋ ನಿನ್ನಿಷ್ಟ. ಮೊದ್ಲು ಹೋಗಿ ಮಾತಾಡ್ ಹೋಗೋ. ಆ ಅವಶ್ಯಕತೆ ಇಲ್ಲ ಅಪ್ಪ. ನೀವೇನ್ ಬೇಕಾದ್ರೂ ಹೇಳಿ, ಅಮ್ಮನ ಮೇಲೆ ಕೈ ಎತ್ತಿರೋದನ್ನ ಮರೆತು ನಾನು ಹೋಗಿ ಅವಳ ಹತ್ರ ಮಾತಾಡಿದ್ರೆ ಅಮ್ಮನ್ಗೇನ್ ಮರ್ಯಾದೆ ಇರುತ್ತೆ ಹೇಳಿ?